ಸ್ವಂತ ತಂದೆನೇ ತಾನಿತ್ತಂಥ ಮಗಳಿಗೆ HIV ಇಂಜೆಕ್ಷನ್ನ ಹಾಕ್ತಾನೆ. ಹೌದು, ನೀವು ಕೇಳಿಸ್ಕೊತಿರೋದು ನಿಜನೇ. ಇದೊಂದು ರಿಯಲ್ ಇನ್ಸಿಡೆಂಟು. ಆ ಒಂದು ಪ್ಲಾಟ್ ಲೈನ್ನ ಬೇಸ್ ಆಗಿಟ್ಕೊಂಡು ಈ ಒಂದು ಮೂವಿನ ಮಾಡಿದ್ದಾರೆ. ಆ ಮೂವಿ ಹೆಸರೇ ರಾಜು ವೆಡ್ಸ್ ರಾಂಬಾಯಿ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೆಲುಗಲ್ಲಿ ರೀಸೆಂಟಾಗಿ ಬಂದಂಥ ಸಿನಿಮಾನೇ ಇದು ರಾಜು ವೆಡ್ಸ್ ರಾಂಬಾಯಿ. ಈ ಒಂದು ಮೂವಿ ಸ್ವಲ್ಪ ಈ ಒಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟಿಂದ ಸಖತ್ತು ನೇಮ್ ಮಾಡ್ತಿತ್ತು. ನಾನು ಏನಾದರೂ ಎಕ್ಸ್ಟ್ರಾರ್ಡಿನರಿಯಾಗಿ ಇರುತ್ತೇನೋ ಅಂತ ಅಂದ್ಕೊಂಡು ಈ ಒಂದು ಸಿನಿಮಾನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಿಂದ ಏನೋ ನಾರ್ಮಲ್ ವಿಲೇಜ್ ಬ್ಯಾಕ್ ಡ್ರಾಪ್ ಮೂವಿ. ಲವ್ ಇದೆ, ಮಾವ ಮತ್ತು ಅಳಿಯಂಗೆ ಯಾವಾಗವಾಗ ಫೈಟ್ ಆಗ್ತಿರುತ್ತೆ, ಹೀರೋ ಅಪ್ಪ ಸಾಯ್ತಾನೆ. ಆಮೇಲೆ ಹೋಗ್ತಾ ಗೊತ್ತಾಗೋದು ತನ್ನ ಮಗಳಿಗೇನೆ ಅವನು HIV ಇಂಜೆಕ್ಷನ್ನ ಕೊಡ್ತಾನೆ. ಅದಕ್ಕೆ ಕಾರಣನ ನೀವು ತಿಳ್ಕೊಬೇಕು ಅಂದರೆ ಈ ಒಂದು ಸಿನಿಮಾನ ನೋಡಬೇಕು. ಹೌದು, ಸ್ಟಾರ್ಟಿಂಗಲ್ಲಿ ಹೇಳೋ ಥರ ತಂದೆನೇ ತನ್ನ ಮಗಳಿಗೆ HIV ಇಂಜೆಕ್ಷನ್ನ ಕೊಡ್ತಾನೆ. ಅದಕ್ಕೆ ಮೇನ್ ಕಾರಣ ಏನು ಅಂತ ನೀವು ಈ ಒಂದು ಸಿನಿಮಾನ ನೋಡಿ ತಿಳ್ಕೊಬೇಕು. ನಾನೀಗ ಇಲ್ಲಿ ಕ್ಲೈಮ್ಯಾಕ್ಸ್ ಹೇಳ್ಬಿಟ್ಟಿದ್ದೀನಿ, ಹೋಲ್ ಸಿನಿಮಾನ ನೀವು ನೋಡಬೇಕು. ಸಿನಿಮಾ ಆ ಕ್ಲೈಮ್ಯಾಕ್ಸ್ ಇರೋ ಟ್ವಿಸ್ಟ್ ಬಿಟ್ಟರೆ ಒಂದು ಡೀಸೆಂಟ್ ಮೂವಿ. ಬರ್ಕೊಳ್ಳೋದನ್ನು ಪೇಪರಲ್ಲಿ ಚೆನ್ನಾಗೇ ಬರ್ಕೊಂಡಿದ್ದಾರೆ, ಬಟ್ ಸ್ಕ್ರೀನ್ ಮೇಲೆ ತೊಗೊಂಬರ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಗಳನ್ನ ಮಾಡ್ಕೊಂಡಿದ್ದಾರೆ. ಮ್ಯೂಸಿಕ್ ಕೂಡ ಅಷ್ಟೊಂದು ಏನು ಇಂಪ್ರೆಸಿವ್ ಆಗಿಲ್ಲ. ಮತ್ತು ಸ್ಕ್ರೀನ್ ಪೇನು ಕೂಡ ಸ್ವಲ್ಪ ಮೈನಸ್ ಆಯ್ತು ಈ ಒಂದು ಸಿನಿಮಾಗೆ. ಎಮೋಷನಲ್ ಪೋರ್ಷನ್ಸ್ ಇದ್ದಾಗ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಈ ಒಂದು ಸಿನಿಮಾ. ಆ ಎಮೋಷನಲ್ ಪೋರ್ಷನ್ಸ್ ಇದ್ದಾಗಲೇ ಆಗಿರ್ಬೋದು. ಒಟ್ಟಿಗೆ ಸ್ಕ್ರೀನ್ ಪ್ಲೇ ಚೆನ್ನಾಗೇ ವರ್ಕ್ ಆಗಿಲ್ಲ ಗುರು ಈ ಒಂದು ಸಿನಿಮಾಗೆ. ಆ್ಯಕ್ಟರ್ಸು ಕೂಡ ಅಷ್ಟೇ ಏನು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿಲ್ಲ. ಎಲ್ಲರಿಗಿಂತ ಒಂದು ಸ್ವಲ್ಪ ಬೆಟರಾಗಿ ಆ್ಯಕ್ಟಿಂಗ್ನ ಮಾಡಿದ್ದು ಅಂದರೆ ಆ ಹೀರೋಯಿನ್ ಅವರ ತಂದೆ ಕ್ಯಾರೆಕ್ಟರ್ ಮಾಡಿರೋ ಪರ್ಸನ್ನು. ಅಷ್ಟು ಬಿಟ್ಟರೆ ನನಗೆ ಹೀರೋಯಿನ್ನು ಕೂಡ ಏನು ಅಷ್ಟು ಬೆಟರಾಗಿ ಆ್ಯಕ್ಟಿಂಗ್ನ ಮಾಡಿಲ್ಲ ಅಂತ ಅನ್ನಿಸ್ತು. ಬಟ್ ಹೀರೋ ಮಾತ್ರ ತಂದೆ ಸಾಯ್ತಾರೆ, ಆ ಒಂದು ಸಿಚುವೇಷನಲ್ಲಿ ಒಂಥರ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ಡೈರೆಕ್ಟರು ಮತ್ತು ರೈಟರ್ ಬಂದ್ಬಿಟ್ಟು ಶೈಲು ಕಂಪಟ್ಟಿ. ಒಂದೊಳ್ಳೆ ಎಫರ್ಟೇನೆ, ಬಟ್ ಅದನ್ನು ತೆರೆ ಮೇಲೆ ತೊಗೊಂಬರೋದ್ರಲ್ಲಿ ಸ್ವಲ್ಪ ವಿಫಲ ಆಗಿದ್ದಾರೆ. ಪೇಪರಲ್ಲೇನೋ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಇದರಲ್ಲಿರ್ತಕ್ಕಂಥ ಪಾಯಿಂಟು ಕೂಡ ಸ್ವಲ್ಪ ಸೆನ್ಸಿಬಲ್ ಆಗೇ ಇದೆ. ಒಂದೊಳ್ಳೆ ಅಟೆಂಪ್ಟು ಅವರ ಒಂದು ಕಡೆಯಿಂದ. ಸ್ವಲ್ಪ ಲೋಕಲ್ ಸ್ಲ್ಯಾಂಗ್ನು ಕೂಡ ಚೆನ್ನಾಗೇ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ಪ್ರೆಸೆಂಟಲ್ಲಿ ನಮ್ಮ ಕನ್ನಡದಲ್ಲಿಲ್ಲ, ಫ್ಯೂಚರಲ್ಲಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಬಂದರೆ ಮಾತ್ರ ಒಂದ್ಸರಿ ಟ್ರೈ ಮಾಡಿ. ಸಿನಿಮಾ ಇಂಟ್ರೆಸ್ಟ್ ಆಗಿದ್ದರೆ ಥಿಯೇಟ್ರ್ನಲ್ಲೇ ನೋಡಬೇಕು ಅಂತನಿಲ್ಲ, OTTನಲ್ಲಿ ಬಂದಮೇಲಾದರೂ ಕೂಡ ಟ್ರೈ ಮಾಡಿ. ಈ ಒಂದು ಸಿನಿಮಾ ರೀಸೆಂಟಾಗಿ ಥಿಯೇಟ್ರ್ನಲ್ಲೇ ರಿಲೀಸ್ ಆಗಿತ್ತು. ಪ್ರಮೋಷನ್ನು ಕೂಡ ಸಿನಿಮಾಗೆ ತುಂಬ ಸಕ್ಕತ್ತಾಗೆ ಮಾಡಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಸಿನಿಮಾ ಒಂದು ನಾರ್ಮಲ್ ಲೋ ಬಜೆಟ್ ಮೂವಿ. ಆವಾಗ ಉಪ್ಪೇನೋ ಬಂತಲ್ಲ, ಆ ಥರ ಒಂದು ಟ್ವಿಸ್ಟ್ಗಳನ್ನ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಸ್ಟಾರ್ಟಿಂಗಿಂದ ತೊಗೊಂಬಂದಂಥ ಎಕ್ಸಿಕ್ಯೂಷನ್ನೇ ಆಗಿರ್ಬೋದು ಮತ್ತು ಕ್ಯಾರೆಕ್ಟರು ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಬಂದಿಲ್ಲ. ಅಷ್ಟೊಂದು ಬಿಟ್ಟರೆ ಕ್ಲೈಮ್ಯಾಕ್ಸಲ್ಲಿ ಒಂಥರ ವಿಚಿತ್ರವಾಗಿರೋ ಕ್ಲೈಮ್ಯಾಕ್ಸ್ನ ಕೊಟ್ಟಿದ್ದಾರೆ. ನೋಡಿ ಸಿನಿಮಾ ನಿಮಗೆ ಇಂಟ್ರೆಸ್ಟಿಂಗಾಗಿ ಅನ್ನಿಸ್ತು ಅಂದರೆ ಫ್ಯಾಮಿಲಿ ಜೊತೆ ಕೂಡ ಕೂತ್ಕೊಂಡು ನೋಡೋಂಗಿಲ್ವೇನೋ. ಯಾಕೆಷ್ಟು ಡೌಟ್ಫುಲ್ಲಾಗಿ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಸೀನ್ಸು ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಬಟ್ ಯೂತ್ಸು ಒನ್ ಟೈಮ್ ನೋಡ್ಬೋದು ಈ ಒಂದು ಸಿನಿಮಾನ. ಒಂದಂತೂ ನಿಜ ಗುರು, ನೀವು ಯಾರನ್ನಾದರೂ ಇಷ್ಟಪಟ್ಟು ಲವ್ ಮಾಡ್ತೀನಿ ಅಂದರೆ ಅವ್ರನ್ನ ಸಾಕುವಂಥ ಕೆಪಾಸಿಟಿ ಇದ್ದರೆ ಮಾತ್ರ ಲವ್ ಮಾಡಿ. ನಿಮ್ಮ ಮೇಲೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಲವ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಿನಿಮಾ ನೋಡಿದ ಮೇಲೆ ನನಗೆ ಆ ಒಂಥರ ಥಾಟ್ಸು ಬಂತು. ಇಲ್ಲ ಅಂದರೆ ಈ ಸಿನಿಮಾದಲ್ಲಿ ಆಗೋ ಥರ ಟ್ರಾಜಿಡಿಗಳಾಗುತ್ತೆ. ಇರಲಿ, ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಒಂದು ಲೈಕ್ ಹಾಕ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಬಾಯ್.